ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಹಾಲು ಒಕ್ಕೂಟ ಕೋಮುಲ್ ಒಂದಲ್ಲ ಒಂದು ವಿಚಾರವಾಗಿ ಪ್ರತಿನಿತ್ಯ ಸುದ್ದಿಯಲ್ಲಿರ್ತಕ್ಕಂಥ ಒಂದು ಹಾಲು ಒಕ್ಕೂಟ. ರಾಜ್ಯದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡತಕ್ಕಂಥ ಒಕ್ಕೂಟಗಳಲ್ಲಿ ಕೋಲಾರ ಒಕ್ಕೂಟ ಕೂಡ ಮುಂಚೂಣಿಯಲ್ಲಿರ್ತಕ್ಕಂಥದ್ದು. ಆದರೆ ವಿವಾದಗಳು ಮತ್ತೆ ಕೋಮುಲ್ನ ಹಾಲು ಒಕ್ಕೂಟ ಎರಡು ಕೂಡ ಸಮನಾಗಿ ಈಗ ಮುಂದೆ ಹೋಗ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಅಲ್ಲಿ ಕೆಲಸ ಮಾಡ್ತಕ್ಕಂಥ ನಿರ್ದೇಶಕರು ಮತ್ತೆ ಶಾಸಕರು ಬಹಳಷ್ಟು ಒಂದು ಗಂಭೀರ ಆರೋಪಗಳನ್ನ ಇತ್ತೀಚೆಗೆ ಕೋಲಾರ ಒಂದು ಹಾಲು ಒಕ್ಕೂಟದ ವಿರುದ್ಧ ಮಾಡ್ತಾ ಇರ್ತಕ್ಕಂಥದ್ದು. ಏನು ಕೋಲಾರದ ಹಾಲು ಒಕ್ಕೂಟದ ನೂತನ ನಿರ್ದೇಶಕರಾಗಿ ಆಯ್ಕೆ ಆಗಿರ್ತಕ್ಕಂಥ ಬಂಗಾರಪೇಟೆ ಕಾಂಗ್ರೆಸ್ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅವರು ಸಹ ಏನು ಬಹಳಷ್ಟು ಒಂದು ಗಂಭೀರ ಸ್ವರೂಪದ ಆರೋಪಗಳನ್ನ ಈ ಒಂದು ಕೋಲಾರ ಹಾಲು ಒಕ್ಕೂಟ ಕೋಮುಲ್ ವಿರುದ್ಧ ಮಾಡಿರ್ತಕ್ಕಂಥದ್ದು. ಆದ್ರೆ ಈಗ ಎಸ್.ಎನ್. ನಾರಾಯಣಸ್ವಾಮಿ ಅವರು ಕೆಲವೊಂದು ಆರೋಪಗಳನ್ನು ಮಾಡಿದ್ರು. ಆರೋಪಗಳನ್ನ ವಿಚಾರವಾಗಿ ಇದೀಗ ಅವರು ಸೈಲೆಂಟ್ ಆಗಿದ್ದಾರೆ ಅಂತಕ್ಕಂಥ ಒಂದು ವಿಚಾರ ಚರ್ಚೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಏನು ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅವರ ಒಂದು ಮನೆಯಲ್ಲಿ ನಡೆದಂತಹ ಒಂದು ವಿವಾಹ ಮಹೋತ್ಸವ ಕಾರ್ಯಕ್ರಮದಲ್ಲಿ ಶಾಸಕ ಕೆ.ವೈ. ನಂಜೇಗೌಡ ಅವರು ಭಾಗಿಯಾಗಿದ್ರು. ಮತ್ತೆ ಶಾಸಕ ಕೆ.ವೈ. ನಂಜೇಗೌಡ ಅವರ ಮನೆಯಲ್ಲಿ ಆದಂತಹ ಒಂದು ವಿವಾಹ ಒಂದು ಕಾರ್ಯಕ್ರಮದಲ್ಲಿ ಅಲ್ಲೂ ಕೂಡ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅವರು ಭಾಗಿಯಾಗಿದ್ರು. ಇದೆಲ್ಲವೂ ಕೂಡ ಒಂದು ಸೌಹಾರ್ದಯುತವಾಗಿ ಆಗಿರ್ತಕ್ಕಂಥ ಒಂದು ಭೇಟಿ ಅಂದ್ಕೊಂಡ್ರು ಕೂಡ ಇತ್ತೀಚೆಗೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅವರು ಕೋಲಾರ ಹಾಲು ಒಕ್ಕೂಟ ಕೋಮುಲ್ ವಿಚಾರವಾಗಿ ಯಾವುದೇ ಒಂದು ಆರೋಪಗಳನ್ನು ಸಹ ಮಾಡ್ತಾ ಇಲ್ಲ. ಆದ್ರೆ ಈ ಒಂದು ವಿಚಾರವಾಗಿ ಒಂದು ಲೇಟೆಸ್ಟ್ ಅಪ್ಡೇಟ್ ಏನು ಅಂತ ಹೇಳಿದ್ರೆ, ಏನು ಕೋಲಾರ ಹಾಲು ಒಕ್ಕೂಟದಿಂದ ಅವಿರೋಧವಾಗಿ ಶಾಸಕ ಕೆ.ವೈ. ನಂಜೇಗೌಡ ಅವರು KMF ನ ಒಂದು ನೂತನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಈ ಒಂದು ಅವಿರೋಧ ಆಯ್ಕೆಗೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅವರು ಕೂಡ ತಮ್ಮ ಒಂದು ಬೆಂಬಲವನ್ನು ಸಹ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿನೇ ಇಲ್ಲಿ ಸಹಜವಾಗಿ ಇಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇದೆ. ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅವರು ಮತ್ತೆ ಶಾಸಕ ಕೆ.ವೈ. ನಂಜೇಗೌಡ ಅವರು ಇಬ್ರು ಕೂಡ ಒಂದೇ ಪಕ್ಷದ ಶಾಸಕರು ಕೂಡ ಆಗಿದ್ದಾರೆ. ಹಾಗಾಗಿನೇ ಇಬ್ಬರ ಮಧ್ಯೆ ಏನಾದ್ರೂ ಒಂದು ಸಂಧಾನ ಮಾತುಕತೆ ಆಗಿದೆಯಾ ಅಥವಾ ಒಂದು ಒಪ್ಪಂದ ಆಗಿದೆಯಾ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇದೀಗ ಚರ್ಚೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಎಸ್.ಎನ್. ನಾರಾಯಣಸ್ವಾಮಿ ಅವರು ಏನು ಏಕಾಂಗಿಯಾಗಿ ಈ ಒಂದು ಕೋಲಾರ ಹಾಲು ಒಕ್ಕೂಟ ಕೋಮುಲ್ ವಿರುದ್ಧವಾಗಿ ಒಂದು ಭ್ರಷ್ಟಾಚಾರ ಆರೋಪಗಳನ್ನು ಮಾಡಿದ್ರು. ಅವರಿಗೆ ಬಹಳಷ್ಟು ಒಂದು ಬೆಂಬಲ ಕೂಡ ವ್ಯಕ್ತವಾಗಿತ್ತು. ಏನು ಅವರು ಮಾಡಿದಂತಹ ಒಂದು ಪ್ರಮುಖ ಆರೋಪಗಳು ಏನು ಅಂತ ಹೇಳಿದ್ರೆ, ಏನು ಕೋಲಾರ ಹಾಲು ಒಕ್ಕೂಟ ವತಿಯಿಂದ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥ MVK ಗೋಲ್ಡನ್ ಡೈರಿಯ ಒಂದು ಟೆಂಡರ್ ವಿಚಾರವಾಗಿ ಬಹಳಷ್ಟು ಒಂದು ಅವ್ಯವಹಾರ ಆಗಿದೆ. ಜೊತೆಗೆ ಏನು ಸೋಲಾರ್ ಪ್ಲಾಂಟ್ ಅನ್ನ ಈ ಹಿಂದೆನೆ ನಿರ್ಮಾಣ ಮಾಡ್ಲಿಕ್ಕೆ ಒಂದು ಆರಂಭ ಮಾಡಿದ್ದಾರೆ, ಅಲ್ಲೂ ಕೂಡ ಒಂದು ಬಹಳಷ್ಟು ಒಂದು ಭ್ರಷ್ಟಾಚಾರ ಆಗಿದೆ. ಜೊತೆಗೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಸುಮಾರು 50 ಎಕರೆ ಭೂಮಿಯನ್ನ ಅಕ್ರಮವಾಗಿ ಅಲ್ಲಿ ಒಂದು ಸೋಲಾರ್ ಪ್ಲಾಂಟ್ ಅನ್ನ ನಿರ್ಮಾಣ ಮಾಡ್ಲಿಕ್ಕೆ ಅಂತಕ್ಕಂಥ ಒಂದು ವಿಚಾರದಲ್ಲಿ ಬಳಸ್ಕೊಳ್ತಾ ಇದ್ದಾರೆ. ಆದ್ರೆ ಆ ಭೂಮಿಯನ್ನ ಅಲ್ಲಿ ಏನು ಹುಲ್ಲು ಬೆಳಿತೀವಿ ಅಂತಕ್ಕಂಥ ಒಂದು ಸುಳ್ಳು ಮಾಹಿತಿಯನ್ನ ಸರ್ಕಾರಕ್ಕೆ ಕೊಟ್ಟು ಅಲ್ಲಿ ಸೋಲಾರ್ ಪ್ಲಾಂಟ್ ಅನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ಮಾಡಿದ್ರು. ಜೊತೆಗೆ ಇತ್ತೀಚೆಗೆ ಏನು ಕೋಲಾರ ಹಾಲು ಒಕ್ಕೂಟದಲ್ಲಿ ಅಧ್ಯಕ್ಷರ ಒಂದು ಆಡಳಿತ ಒಂದು ಅಧಿಕಾರಾವಧಿ ಅಂತ್ಯವಾಗಿತ್ತು. ಆ ಸಮಯದಲ್ಲಿ ಏನು ಆಡಳಿತಾಧಿಕಾರಿ ಏನು AC ಇದ್ರು, ಆ ಒಂದು ಸಮಯದಲ್ಲಿ ಬಹಳಷ್ಟು ಖರೀದಿ ಅಕ್ರಮ ಕೂಡ ಆಗಿದೆ ಅಂತಕ್ಕಂಥ ಒಂದು ಈ ನಿಟ್ಟಿನಲ್ಲಿ ಬಹಳಷ್ಟು ಒಂದು ಆರೋಪಗಳನ್ನ ಸೇರಿಸಿಕೊಂಡು ಖುದ್ದು CM ಸಿದ್ದರಾಮಯ್ಯನವರಿಗೆ ಎಸ್.ಎನ್. ನಾರಾಯಣಸ್ವಾಮಿ ಅವರು ಒಂದು ದೂರನ್ನು ಕೊಟ್ಟಿದ್ರು. ಇದಕ್ಕೆ ಸ್ಪಂದನೆ ಕೊಟ್ಟಂತಹ CM ಸಿದ್ದರಾಮಯ್ಯನವರು ಖಂಡಿತ ಒಂದು ನಿಷ್ಪಕ್ಷಪಾತ ತನಿಖೆಯನ್ನ ಮಾಡಿಸುವಂತಹ ಒಂದು ಭರವಸೆನೆ ಕೂಡ ಕೊಟ್ಟಿದ್ರು. ಆದ್ರೆ ಇತ್ತೀಚೆಗೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅವರು ಮತ್ತೆ ಕೆ.ವೈ. ನಂಜೇಗೌಡ ಅವರ ಮಧ್ಯೆ ಏನಾದ್ರೂ ಒಂದು ಒಳ ಒಪ್ಪಂದ ಆಗಿದೆಯಾ ಅಥವಾ ಒಂದು ಸಂಧಾನ ಮಾತುಕತೆಯನ್ನ ಹಿರಿಯ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಚರ್ಚೆ ಕೂಡ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಎಸ್.ಎನ್. ನಾರಾಯಣಸ್ವಾಮಿ ಅವರು ಪ್ರತಿನಿತ್ಯ ಒಂದಲ್ಲ ಒಂದು ವಿಚಾರವಾಗಿ ಕೋಮುಲ್ನ ಒಂದು ಅಕ್ರಮಗಳ ವಿರುದ್ಧ ಪ್ರತಿನಿತ್ಯ ದನಿಯನ್ನುತ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಅವರು ಸೈಲೆಂಟ್ ಆಗಿರೋ ಕಾರಣಕ್ಕಾಗಿ ಇಂಥ ಒಂದು ಪ್ರಶ್ನೆ ಕೂಡ ಇದೀಗ ಕಾಡ್ತಾ ಇದೆ. ಆದ್ರೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅವರು ನಮ್ಮಲ್ಲಿ ಯಾವುದೇ ಒಂದು ಒಳ ಒಪ್ಪಂದ ಆಗಿಲ್ಲ, ಖಂಡಿತ ನಾನು ಸೈಲೆಂಟ್ ಕೂಡ ಆಗಿಲ್ಲ, ಅಕ್ರಮಗಳು ಕಂಡು ಬಂದ್ರೆ ಖಂಡಿತ ನಾನು ದನಿ ಎತ್ತೀನಿ ಅಂತಕ್ಕಂಥ ಮಾತನ್ನ ಇದೀಗ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಹೇಳಿರ್ತಕ್ಕಂಥದ್ದು. ಕೋಲಾರ ಜಿಲ್ಲಾ ಹಾಲು ಒಕ್ಕೂಟದ ಸಭೆಯಲ್ಲಿ ಕೋಲಾರ ಜಿಲ್ಲೆಯಿಂದ ಕೋಲಾರ ಹಾಲು ಒಕ್ಕೂಟದ ಪರವಾಗಿ ಪ್ರತಿನಿಧಿಯನ್ನಾಗಿ ನಂಜೇಗೌಡರನ್ನ ಬೆಳೆಸಿಕೊಳ್ಳಲಿಕ್ಕೆ ಸಭೆಯಲ್ಲಿ ಸರ್ವಾನುಮತ ತೀರ್ಮಾನಿಸಲಾಗಿದೆ. ಆಕಾಂಕ್ಷೆ ಎಲ್ಲದಕ್ಕೂ ಆಗಿರ್ತೀವಿ, ತೀರ್ಮಾನ ನಮ್ದಲ್ಲ. ಆದ್ರೆ ಇವತ್ತು ಅಲ್ಲಿ ಎಲ್ಲ ಒಂದು ಸದಸ್ಯರ ಸರ್ವಸಮ್ಮತ ತೀರ್ಮಾನ. ನಾನು ಕೂಡ ಆಕಾಂಕ್ಷೆ ಆಗಿದ್ದೆ, ನನಗೆ ಕೂಡ ಅವಕಾಶ ಮಾಡಿಕೊಡಿ ಅಂತೇಳಿ ನಾನು ಕೂಡ ವಿನಂತಿ ಮಾಡಿದೆ. ಆದ್ರೆ ಅವ್ರಿಗೆ ರಾಜ್ಯದಲ್ಲಿ ಒಂದು ಭವಿಷ್ಯ ಇದೆ, ಕೋಲಾರ ಜಿಲ್ಲೆಯ ಹೋಗ್ತೀನಿ ಅನ್ನೋದಕ್ಕೆ ನಾನು ಕೂಡ ಸಹಮತಿಸಿ ಅವರನ್ನ ಒಂದು ರಾಜ್ಯ KMF ಒಕ್ಕೂಟಕ್ಕೆ ಕೋಲಾರ ಜಿಲ್ಲೆಯ ಪ್ರತಿನಿಧಿಯಾಗಿ ನಾವು ಇವತ್ತು ಸರ್ವಾನುಮತದಲ್ಲಿ ಕಳಿಸ್ಕೊಟ್ಟಿವಿ. ಕಾಂಗ್ರೆಸ್ ನಲ್ಲಿ ಯಾವ ಒಪ್ಪಂದ ನಡೆಯಲ್ಲಪ್ಪ. ಕಾಂಗ್ರೆಸ್ ನಲ್ಲಿ
ಹೈಕಮಾಂಡ್ ತೀರ್ಮಾನ ತಗೊಂಡು ನಾನು ಕೂಡ ಒಂದು ಮನವಿ ಮಾಡಿದ್ದೇನೆ. ನಾನು ಕೂಡ ನನಗೆ ಅವಕಾಶ ಮಾಡಿಕೊಡಿ ಅಂತೇಳಿ ಗೌರವದಿಂದ ಈ ಒಂದು ರಾಜ್ಯದ ಹಿರಿಯ ಮುಖಂಡರಾಗಿರ್ತಕ್ಕಂಥ KH ಮುನಿಯಪ್ಪ ಸಾಹೇಬರಲ್ಲಿ, ಶಾಸಕರಾಗಿರ್ತಕ್ಕಂಥ ನಂಜೇಗೌಡರಲ್ಲಿ, ಪತ್ತೂರು ಮಂಜುನಾಥ್, ಅನಿಲ್ ಕುಮಾರ್, ಎಲ್ಲ ನಜೀರ್ ಅಹಮದ್ ಆದಿಯಾಗಿ, ರಮೇಶ್ ಕುಮಾರ್ ಆದಿಯಾಗಿ, ನಮ್ಮ ಸಹೋದರಿ ರೂಪಕಲಾ ಶಶಿಧರ್ ಆದಿಯಾಗಿ ಎಲ್ಲರಿಗೂ ಕೂಡ ಮನವಿ ಮಾಡಿದ್ದೇನೆ. ಒಂದು ಅವಕಾಶವನ್ನು ಮಾಡಿಕೊಡಿ. ಇದುವರೆಗೂ ಕೂಡ ಬಹಳಷ್ಟು ವರ್ಷಗಳಿಂದ ಸ್ಥಳೀಯರು ಯಾರು ಕೂಡ ರಮೇಶ್ ಕುಮಾರ್ ಆದ ನಂತರ ಅವಕಾಶವನ್ನು ಕೊಟ್ಟಿಲ್ಲ. ಜಿಲ್ಲೆಯಲ್ಲಿ ಬಹಳಷ್ಟು ಅಭಿವೃದ್ಧಿ ಆ ಶಾಸಕರು ಆಯಾ ತಾಲೂಕಿನ ಮಟ್ಟಕ್ಕೆ, ಕ್ಷೇತ್ರದ ಮಟ್ಟಕ್ಕೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಎರಡು ಮಾತು. ಆದರೆ ಜಿಲ್ಲೆಗೆ ಒಂದು ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅನೇಕ ಯೋಜನೆಗಳನ್ನು ತರಲಿಕ್ಕೆ ಸ್ಥಳೀಯರ ಅಗತ್ಯವಿದೆ. ನನಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಾನು ಮನವಿಯನ್ನ ಮಾಡಿದ್ದೇನೆ. ಮಾತಿಲ್ಲ. ಆ ಸಂದರ್ಭದಲ್ಲಿ ಗೌರವಯುತ ಮುನಿಯಪ್ಪ ಸಾಹೇಬರು ಇದ್ದರು ಸಭೆಯಲ್ಲಿ. ಆದರೂ ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಅವ್ರಿಗೇನೋ ಅವಕಾಶ ಇದೆ, ನಾವು ಹೋಗ್ತೀವಿ ಅಂದಾಗ ಹಾಗಿದೆ ಅಂತೇಳಿ ನಾವು ಕೂಡ ಸಹಮತವನ್ನು ವ್ಯಕ್ತಪಡಿಸಿದ್ವಿ. ಏನು ಕೇಳಲಿಲ್ಲ, ಅವ್ರು ಯಾವುದೇ ಅಕ್ರಮಗಳಾದಾಗ ಯಾವತ್ತಿಗೂ ನಾರಾಯಣಸ್ವಾಮಿ ಸಾಫ್ಟ್ ಆಗೋದಿಲ್ಲ, ಇವತ್ತಿಗೂ ಆಗಿಲ್ಲ, ಮುಂದೆ ಆಗೋದಿಲ್ಲ. ಪಕ್ಷದ ವಿಚಾರ ಬಂದಾಗ ಇದೇನು ಮಾತುಕತೆ ಗಟ್ಟು ಬಿದ್ದು ನಾವೆಲ್ಲ ಕೂಡ ಒಂದೇ ಪಕ್ಷದವರು ಹೋಗ್ತೀವಿ. ಇನ್ನು ಈ ಬಗ್ಗೆ ಮಾತಾಡಿರ್ತಕ್ಕಂಥ ಏನು ಕೋಮುಲ್ಲಾ ಅಧ್ಯಕ್ಷರು ಮತ್ತೆ ಶಾಸಕರು ಆಗಿರ್ತಕ್ಕಂಥ KV ನಂಜೇಗೌಡ ಅವರು ಏನು SN ನಾರಾಯಣಸ್ವಾಮಿ ಅವರು ಮತ್ತೆ ನಿಮ್ಮ ಮಧ್ಯೆ ಏನಾದ್ರು ಒಂದು ಒಳ ಒಪ್ಪಂದ ಆಗಿದೆಯಾ, ಜೊತೆಗೆ ಒಂದು ಏನ್ ಸಂಧಾನ ಮಾತುಕತೆ ಆಗಿದೆಯಾ ಅಂತಕ್ಕಂಥ ಒಂದು ಪ್ರಶ್ನೆಗೆ ಅವರು ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಏನ್ SN ನಾರಾಯಣಸ್ವಾಮಿ ಅವರು ನಾವು ಕಳೆದ ಹಲವಾರು ವರ್ಷಗಳಿಂದ ಸ್ನೇಹಿತರು ಕೂಡ ಆಗಿದ್ದೇವೆ. ಮತ್ತೆ SN ನಾರಾಯಣಸ್ವಾಮಿ ಅವರಿಗೆ ಕೋಮುಲ್ಲಾ ಒಂದು ಏನು ಆಡಳಿತದ ವಿಚಾರವಾಗಿ ಬಹಳಷ್ಟು ಒಂದು ಗೊಂದಲ ಇತ್ತು, ಮತ್ತೆ ಅವರಿಗೆ ಬಹಳಷ್ಟು ಒಂದು ಪ್ರಶ್ನೆಗಳಿತ್ತು. ಅವೆಲ್ಲವೂ ಕೂಡ ಇದೀಗ ಬಗೆಹರಿದಿದೆ. ಮತ್ತೆ ನಮ್ಮಿಬ್ಬರ ಒಂದು ಜಗಳವನ್ನ ಯಾರಾದ್ರೂ ಕೂಡ ಲಾಭವನ್ನ ಪಡ್ಕೊಳ್ಳಿಕ್ ಹೋದ್ರೆ ಖಂಡಿತ ಅಂತವರಿಗೆ ಯಾವುದೇ ಒಂದು ಪ್ರಯೋಜನ ಸಿಗಲ್ಲ ಅಂತಕ್ಕಂಥ ಒಂದು ಮಾತನ್ನ ಇದೀಗ ಶಾಸಕ KV ನಂಜೇಗೌಡರು ಹೇಳಿರ್ತಕ್ಕಂಥದ್ದು. ದೊಡ್ಡ ಶಾಸ್ತ್ರಿ ಹೇಳ್ತಾರೆ, ಹೆಂಡತಿ ಗಂಡ ಜಗಳ ಯಾವಾಗವರೆಗೂ ಉಂಡು ಮೊಳಗುವವರೆಗೂ ಅಂತ. ನಾವಲ್ಲಿ ಒಂದು ಪಾರ್ಟಿ ಅವ್ರಿ, ನಾವು ಸ್ನೇಹಿತರುಗಳು, ಒಂದು ಸಂಸಾರ ಇದ್ದಂಗೆ. ನಮ್ಮ ಕಿತ್ಲಾಟ ನೀವೇನ ನಂಬ್ಕೊಂಡ್ರೆ ದೇವರೇ ಗತಿ ಗತಿ ಏನಪ್ಪ. ಮದುವೆನೆಲ್ಲ ನಾವೆಲ್ಲರೂ ಕೂಡ ಅಷ್ಟೇ ಮಾತಾಡ್ತಾ ಇದ್ದೀವಿ, ಚೆನ್ನಾಗಿದ್ದೀವಿ. ಅದೇ ಒಬ್ಬೊಬ್ಬರು ಒಂದು ಥರ ಇರ್ತಾರೆ ಅಷ್ಟೇ. ನನಗೂ ನಾರಾಯಣಸ್ವಾಮಿಗೆ ಏನೂ ಇಲ್ಲಪ್ಪ, ಪಾಪ ಪರ್ಸ್ನಲ್ ನಮಗೂ ಅವ್ರಿಗೂ ಏನೂ ಇಲ್ಲ. ಏನು ಆರೋಪ ಅಲ್ಲ, ನನ್ನ ಪ್ರಕಾರ ನನ್ನ ಪರ್ಸ್ನಲ್ಲಾಗಿ ಆರೋಪ ಮಾಡಲಿಲ್ಲ. ಒಕ್ಕೂಟದ ವಿಷಯದಲ್ಲಿ ಅನುಮಾನಗಳೇನಿತ್ತು ಅದರ ಬಗ್ಗೆ ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ತಾ ಪ್ರಯತ್ನ ಮಾಡಿದೆ ಅಷ್ಟೇ. ಪರ್ಸ್ನಲ್ ನಂಜೇಗೌಡರು ಅವ್ಯವಹಾರ ಮಾಡಿದ್ದಾರೆ, ನಂಜೇಗೌಡರು ತಿಂದಾಕವ್ರೆ, ನಂಜೇಗೌಡರು ಏನು ಮಾಡಬಾರ್ದನ್ನು ಮಾಡವ್ರೆ ಅಂತೆಲ್ಲ ಹೇಳಿ ಸ್ಟೇಟ್ಮೆಂಟ್ ನೋಡಿದ್ರಾ? ಇಲ್ಲಪ್ಪ. ನಿರ್ದೇಶಕರಾಗಿ ಹೊಸ್ದಾಗಿ ಬಂದಿದ್ದರು, ಎಲ್ಲೆಲ್ಲಿ ಏನಾಗೋದು ಏನೋ ಅನ್ನೋದು ಹೊಸ್ದಾಗಿ ಬಂದಂಥವ್ರಿಗೆ ಸ್ವಲ್ಪ ಅದೆಲ್ಲ ಕ್ಲಿಯರಾಗಿ ತಿಳ್ಕೊಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಷ್ಟೇ. ಅದು ತಪ್ಪೇನೋ ಅಲ್ಲ. ಅದು ಇನ್ನು ಏನು ಈ ಒಂದು ಕೋಮುಲ್ಲಾ ಒಂದು ಆಡಳಿತದ ಒಂದು ವಿಚಾರವಾಗಿ ಸಂಬಂಧಪಟ್ಟಂತೆ ಶಾಸಕ KV ನಂಜೇಗೌಡ ಅವರು ಕೋಮುಲ್ಲಾ ಒಂದು ಅಧ್ಯಕ್ಷರು ಕೂಡ ಆಗಿದ್ದಾರೆ, ಜೊತೆಗೆ ಮಾಲ್ದೂರಿನ ಶಾಸಕರು ಕೂಡ ಆಗಿದ್ದಾರೆ. ಅವರು ಸಚಿವ ಸ್ಥಾನದ ಒಂದು ಆಕಾಂಕ್ಷಿ ಕೂಡ ಆಗಿದ್ದಾರೆ. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಈ ಒಂದು ಸಚಿವ ಸ್ಥಾನದ ವಿಚಾರವಾಗಿ ಈ ರೀತಿಯಾಗಿ ಒಂದು ಒಳ ಒಪ್ಪಂದ ಆಗಿದೆಯಾ? ಒಂದ್ ವೇಳೆ ಶಾಸಕ KV ನಂಜೇಗೌಡ ಅವರು KMF ನ ಅಧ್ಯಕ್ಷರಾಗಿ ಆಯ್ಕೆ ಆದ್ರೆ ಮಂತ್ರಿ ಸ್ಥಾನಕ್ಕೆ ನನ್ನನ್ನ ನೀವು ಸಪೋರ್ಟ್ ಮಾಡಿ ಅಂತಕ್ಕಂಥ ನಿಟ್ಟಿನಲ್ಲಿ ನಾರಾಯಣಸ್ವಾಮಿ ಅವರು ಮಾತುಕತೆಯನ್ನ ಮಾಡ್ಕೊಂಡಿದ್ದಾರಾ ಅಂತಕ್ಕಂಥ ಒಂದು ಚರ್ಚೆ ಕೂಡ ಆಗ್ತಾ ಇದೆ. ಹಾಗಾಗಿನೇ ಈ ಒಂದು ಗೊಂದಲಗಳ ಮಧ್ಯೆ ಶಾಸಕ SN ನಾರಾಯಣಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಖಂಡಿತ ಸೈಲೆಂಟ್ ಆಗಿಲ್ಲ, ಮತ್ತೆ ಕೋಮುಲ್ಲಾ ಅಕ್ರಮಗಳಾಗ್ಲಿ ಮತ್ತೆ ಬೇರೆ ಯಾವುದೇ ಒಂದು ಅಕ್ರಮಗಳು ಕಂಡು ಬಂದ್ರೆ ಖಂಡಿತ ನಾನು ಅದರ ಬಗ್ಗೆ ಧ್ವನಿಯನ್ನ ಎತ್ತೀನಿ ಅಂತಕ್ಕಂಥ ಮಾತನ್ನ ಇದೀಗ ಶಾಸಕ SN ನಾರಾಯಣಸ್ವಾಮಿ ಕೂಡ ಹೇಳಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹಾವು ಮತ್ತೆ ಮುಂಗುಸಿಯಂತೆ ಏನು ಪ್ರತಿನಿತ್ಯ ಕೋಮುಲ್ಲಾ ಒಂದು ಅವ್ಯವಹಾರಗಳ ವಿಚಾರವಾಗಿ ಕಚ್ಚಾಡ್ತಾ ಇದ್ದಂತಹ ಶಾಸಕ SN ನಾರಾಯಣಸ್ವಾಮಿ ಅವರು ಮತ್ತೆ ಶಾಸಕ KV ನಂಜೇಗೌಡ ಇದೀಗ ಪರಸ್ಪರ ಒಳ್ಳೆಯ ಒಂದು ಸ್ನೇಹ ಬಾಂಧವ್ಯನ್ನ ಮುಂದುವರಿಸಿದೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಖಂಡಿತ ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ಕೂಡ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕೋಲಾರ ಜಿಲ್ಲೆಯಲ್ಲಿ ಇರತಕ್ಕಂಥ 4 ಕಾಂಗ್ರೆಸ್ ಶಾಸಕರಲ್ಲಿ ಈಗಾಗಲೇ 2 ಗುಂಪಾಗಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ರೆ ಅದು ಜಿಲ್ಲೆಯ ಒಂದು ಅಭಿವೃದ್ಧಿಗೂ ಕೂಡ ಬಹಳಷ್ಟು ಒಂದು ಪೂರಕವಾಗಿರುತ್ತೆ. ಹಾಗಾಗಿನೇ ಈ ರೀತಿಯಾಗಿ ಒಂದು ಒಳ ಒಪ್ಪಂದಗಳು ಆಗಿದೆಯಾ ಅಂತಕ್ಕಂಥ ಒಂದು ಅನುಮಾನ ಕೂಡ ಇದೀಗ ಎಲ್ಲರಲ್ಲೂ ಕೂಡ ಕಾಡ್ತಾ ಇರತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.